ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ನೋಡ್ತಿರ್ಬೋದು, ಬೇಸಿಗೆಗೆ ಒಂದು ಒಳ್ಳೆ ತಂಪಾಗಿರುವಂಥ ರೆಸಿಪಿನ ತೊಗೊಂಬಂದಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ನೋಡ್ತಿರ್ಬೋದು, ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ ಹಾಗೆ 1-2 ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ನೋಡಿ, ನುಣ್ಣಗೆ ರುಬ್ಕೊಂಡಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ ಮಿಕ್ಸರ್ ಜಾರ್ನಲ್ಲಿ ಕೂಡ ಉಳಿದಿರುತ್ತೆ, ಅದಕ್ಕೂ ಕೂಡ ನೀರು ಹಾಕ್ಕೊಂಡು ಅದನ್ನು ಕೂಡ ಬಳಸಿ. ಸೊ ಇವಾಗ ಇದಕ್ಕೇನೆ ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಅದು ನಾವೇನು ಮಿಕ್ಸ್ಚರ್ ಮಾಡ್ಕೊಂಡಿರ್ತೀವಲ್ಲ ಸೌತೆಕಾಯಿದು, ಅದು ಎಷ್ಟು ಇಡ್ಸತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ಕಡಿಮೆನೇ ಹಾಕ್ಕೊಳ್ಳಿ ಹಿಟ್ಟನ್ನು, ಆಮೇಲೆ ನಿಮಗೆ ಕಡಿಮೆ ಅನಿಸ್ತು ಅಂದರೆ ಮತ್ತೆ ಹಾಕ್ಕೊಳ್ಬೋದು ನೀವು. ಈಗ ನೋಡ್ತಿರ್ಬೋದು, ಅದರಲ್ಲೇ ಹಿಟ್ಟನ್ನು ಕಲಿಸ್ಬೇಕು, ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು. ಇವಾಗ ನೋಡಿ, ನಾನು ಹಿಟ್ಟನ್ನು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕುವಂಥ ಅಗತ್ಯ ಬಿತ್ತು. ಹಾಗಾಗಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಸಾಫ್ಟಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ಚೆನ್ನಾಗಿ ಎಷ್ಟೊತ್ತು ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಾವು ಮಾಡುವಂಥ ರೆಸಿಪಿ ಬರುತ್ತೆ. ನೋಡಿ, ಒಂದು 10-8 ನಿಮಿಷ ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನಾನು ನೆನೆಯಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ಚೆನ್ನಾಗಿ ಹಿಟ್ಟು ನೆನೆದರೆ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಇದು ಚೆನ್ನಾಗಿ ನೆನೆಯಲಿ. ಇವಾಗ ನೋಡ್ತಿರ್ಬೋದು, 10 ನಿಮಿಷ ಬಿಟ್ಟಿದ್ದೆ ನಾನು. ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನೆನೆದಿದೆ. ಇದನ್ನು ಮತ್ತೆ ಕೈಯಿಂದ ಚೆನ್ನಾಗಿ ಈ ಥರ ನಾದ್ಕೊಳ್ಬೇಕು. ಆವಾಗ ಈವನ್ನಾಗಿ ಸಾಫ್ಟ್ ಆಗುತ್ತೆ ಹಿಟ್ಟು. ಇವಾಗ ನೋಡಿ, ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇದರಿಂದ ನೀವು ಚಪಾತಿ ಮಾಡಲಿಕ್ಕೆ ಎಷ್ಟು ಹಿಟ್ಟನ್ನು ಬಳಸ್ತೀರಿ ನೋಡಿ, ಅಷ್ಟು ಉಂಡೆನ ತೊಗೊಳ್ಳಿ. ಸೊ ಇವಾಗ ನೋಡ್ತಿರ್ಬೋದು, ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಒಣ ಹಿಟ್ಟನ್ನು ಡಿಪ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಡಿಪ್ ಮಾಡಿಕೊಂಡು ಚಪಾತಿ ಯಾವ ರೀತಿ ಲಟ್ಟಿಸ್ತೀರಿ ನೋಡಿ, ಯಾವ ಆಕಾರಕ್ಕೆ ಬೇಕು, ಯಾವ ಥರ ಬೇಕು ನೋಡಿ. ನಿಮಗೆ ಲೇಯರ್ ಚಪಾತಿ ಬೇಕಂದರೆ, ನಾನಿಲ್ಲಿ ಪದರ ಚಪಾತಿ ಬೇಕಂದರೆ ಈ ಥರ ನೋಡಿ ಎಣ್ಣೆ ಹಚ್ಕೊಂಡು ಒಂದು ತ್ರಿಕೋಣಾಕಾರಕ್ಕೆ 2 ಫೋಲ್ಡ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ನೋಡಿ, ಸ್ವಲ್ಪನೇ ಹಿಟ್ಟನ್ನು ಬಳಸ್ಕೊಂಡು ನಾನಿಲ್ಲಿ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಪೂರ್ತಿ ತೆಳುವಾಗಿ ಲಟ್ಟಿಸ್ಬಾರ್ದು, ಚೆನ್ನಾಗಿ ಉಪ್ಕೊಂಡು ಬರಬೇಕು, ಸಾಫ್ಟಾಗಿರಬೇಕು. ಚಪಾತಿ ಅಂದರೆ ಪೂರ್ತಿ ತೆಳುವಾಗಿ ಲಟ್ಟಿಸ್ಬಿಡಿ. ಹಾಗೆಯೇ ಜಾಸ್ತಿ ಹಿಟ್ಟನ್ನು, ಒಣ ಹಿಟ್ಟನ್ನು ಬಳಸಲಾರದೆ ಹಾಗೆಯೇ ಈ ಥರ ನಾವು ಊದ್ಕೊಳ್ಳಿ. ಇವಾಗ ನೋಡಿ, ತವೆ ಕೂಡ ಕಾಯ್ದಿದೆ ಇಲ್ಲಿ. ಇದನ್ನು ನೋಡಿ, ಚೆನ್ನಾಗಿ ತವೆ ಕಾಯ್ದಿರಬೇಕು. ತವೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಕಡೆ ಚೆನ್ನಾಗಿ ಬೇಯೋವರೆಗೂ ಮತ್ತೊಂದು ಕಡೆ ತಿರುಗಿಸಿ ಹಾಕ್ಬಿಡಿ. ನಾರಾಗಬಾರ್ದು. ಚಪಾತಿ ಸಾಫ್ಟ್ ಆಗಿರಬೇಕಂದ್ರೆ ಒಂದು ಕಡೆ ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೊಂದು ಕಡೆ ತಿರುಗಿಸಿ ಹಾಕ್ಬೇಕು ಚಪಾತಿನ. ನೋಡ್ತಿರ್ಬೋದು, ಇವಾಗ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾಯಿದೆ, ಎಷ್ಟು ಸಾಫ್ಟಾಗಿರುತ್ತೆ. ಈ ಸೌತೆಕಾಯಿ ಹಾಕಿರೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ. ಜೊತೆಗೆ ದೇಹಕ್ಕೂ ಕೂಡ ತಂಪಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ನೀವು ಜಸ್ಟ್ ಹಾಗೇ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ ಚಪಾತಿ. ಈಗ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಚಪಾತಿ ಅಂತ, ಲೇಯರ್ಡಾಗಿ ಬಂದಿರುತ್ತೆ. ಸೊ ಈ ಚಪಾತಿ ರೆಸಿಪಿ, ಸೌತೆಕಾಯಿ ಚಪಾತಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.